ನಮಸ್ತೆ ಆತ್ಮೀಯರೇ. ಇವತ್ತು ನಾವು ವೀರಾಪುರದಲ್ಲಿ ಇದ್ದೀವಿ. ಈಗ ನಾವು ಇಲ್ಲಿ ವರ್ಮಿಂಗ್ ಕಂಪೋಸ್ಟ್ ನ ಗುಡ್ಡೆ ಹಾಕಿ ಅದ್ರ ಮೇಲೆ ಈ ತರ ಕಸ ಎಲ್ಲ ಮುಚ್ಚಿಟ್ಟಿದ್ದು. ಈಗ ಏನ್ ಮಾಡ್ಬೇಕಂದ್ರೆ ಅದನ್ನ ತಗೊಳ್ಳುವಾಗ ಕಸನೆಲ್ಲ ಪಕ್ಕಕ್ಕೆ ಇಟ್ಕೊಂಡು ನಾವು ವರ್ಮಿಂಗ್ ಕಂಪೋಸ್ಟ್ ತಗೊಂಡಿವಿ. ಪುನಃ ಇದನ್ನ ಈಗ ಅದ್ರ ಮೇಲ್ಗಡೆ ಗುಡ್ಡೆ ಹಾಕ್ಬಿಟ್ಟು ಅದ್ರ ಮೇಲೆ ಇನ್ನೊಂದು ಚೂರು ಮಣ್ಣು ಹಾಕ್ಬಿಟ್ರೆ ಇದನ್ನು ಸಮೇತ ಕೊಳಿತಾ ಇರ್ತದೆ. ಯಾವುದೇ ಕಾರಣಕ್ಕೂ ನಿಮ್ಮ ಜಮೀನಲ್ಲಿ ಕಸ ಈ ತರ ಇದ್ರೆ ಬೆಂಕಿ ಹಾಕಕ್ಕೆ ಹೋಗ್ಬೇಡಿ. ದಯಮಾಡಿ ಅದನ್ನ ಅಲ್ಲಲ್ಲೇ ಇಟ್ಕೊಳ್ಳಿ. ಅದು ನಿಮ್ಗೆ ಬಹಳ ತುಂಬಾ ಅನುಕೂಲ ಆಗ್ತದೆ. ಅದೇ ನಮಗೆ ಮುಂದಿನ ಭೂಮಿಯಲ್ಲಿ ಆರ್ಗಾನಿಕ್ ಕಾರ್ಬನ್ ಡೆವಲಪ್ ಆಗೋಕ್ಕೆ ನಮ್ಮ ಭೂಮಿಯಲ್ಲಿ ಬರುವಂತ ಎಲ್ಲಾ ಕಸ ಕಡ್ಡಿಗಳನ್ನ ಭೂಮಿಯಲ್ಲೇ ಇಡಬೇಕು, ಬೆಂಕಿ ಅಂತೂ ಹಾಕ್ಬಾರ್ದು. ಹಾಗೆ ನೋಡಿ, ಈಗ ನಾವು ವೀರಾಪುರದಲ್ಲಿ ಆಲ್ಮೋಸ್ಟ್ ಈಗ 95% ನಮ್ದೆಲ್ಲ ಪ್ಲಾಂಟೇಶನ್ ಮುಗ್ದಿದೆ. ಇನ್ನೊಂದು ಸ್ವಲ್ಪ ಇಲ್ಲಿ ಗಿಡಗಳು ಉಳಿದಿದ್ದ ಗಿಡಗಳಲ್ಲಿ ಇಟ್ಟಿದ್ದೀವಿ. ಲೆಮನ್ ಉಳಿದಿದೆ, ಅಲೋವೆರಾ ಉಳಿದಿದೆ, ಇಲ್ಲಿ ಜಟ್ರೋಪ, ಆಮೇಲೆ ನಮ್ಮ ದುಂಡು ಮಲ್ಲಿಗೆ, ಆಮೇಲೆ ಈ ತೆಂಗಿನ ಗಿಡ, ಇನ್ನೊಂದು ಸ್ವಲ್ಪ ಬೇರೆ ಬೇರೆ ಗಿಡಗಳು ಈಗ ಒಂದು ಸ್ವಲ್ಪ ಇಲ್ಲಿ ಉಳಿದಿದೆ. ಈ ಗಿಡಗಳನ್ನ ಇಲ್ಲಿ ವಾತಾವರಣ ಸೆಟ್ ಆಗ್ಲಿ ಅಂತ ಇಟ್ಟಿದೀವಿ. ಇದು ಸೆಟ್ ಆದ್ಮೇಲೆ ನಾವು ಇಲ್ಲಿ ಪ್ಲಾಂಟೇಶನ್ ಮಾಡಕ್ ಹೋಗ್ತೀವಿ. ಈಗ ನಾವು ಮೊನ್ನೆ ಕಳೆದ 20ನೇ ತಾರೀಕಿನಲ್ಲಿ ನಾವು ಇಲ್ಲಿ ಡಯಸಕೋರಿಯನ್ನು ನಟ್ಟು ಹೋಗಿದ್ದು. ನೋಡಿ, ಈಗ ಡಯಸಕೋರಿಯ ನಟ್ಟಿರೋದು ಇಷ್ಟ ಮೇಲೆ ಈಗ ಬಂದಿದೆ ನೋಡಿ. ಈಗ ಬಂದು ಇದಕ್ಕೆ ಒಂದು ಕಡ್ಡಿ ಸಪೋರ್ಟ್ ಕೊಟ್ಬಿಟ್ಟು ಮೇಲೆ ಮರಕ್ಕೆ ಹೋಗ್ಬಿಟ್ರೆ ಅದ್ರ ಪಾಡಿಗೆ ಆರಾಮಾಗಿ ಹೋಗ್ತದೆ. ಆಮೇಲೆ ಇಲ್ಲಿ ಇನ್ನೊಂದು ಗೆಣಸು ಈ ಕಡೆನೂ ಬಳ್ಳಿ ಈ ಕಡೆ ಬಂದಿದೆ, ಇಲ್ಲಿ ಬೇಲಿಗೆ ಹೋಗ್ತಾ ಇದೆ. ಅದು ಮೇಲೆ ಕರೆಂಟ್ ಇರೋದ್ರಿಂದ ಅಲ್ಲಿ ಗಂಟ ಹೋಗ್ಬೋದು, ಆಮೇಲೆ ಅದಲ್ಲಿ ಉಳ್ಕೊಳ್ತದೆ. ಹಾಗೆ ಇದು ಜಟೋಪದ ಲೈನು. ಜಟೋಪ ಹೀಗೆ ಹೀಗೆ ಆಗಿದೆ. ಜಟೋಪ ಇನ್ನು ಇಲ್ಲಿ ಸ್ವಲ್ಪ ಬರಬೇಕು. ಅಗಸೆ ಎಲ್ಲ ಇಲ್ಲಿ ಕ್ಲೀನ್ ಆಗಿ ಎಲ್ಲ ಬರ್ತಾ ಇದೆ. ಆಮೇಲೆ ಇಲ್ಲಿ ಅವರ ಮಾಲೀಕರ ತಂದೆಯವರ ಊರಿಗೆ ನಾವು ಬೋಗನ್ ವಿಲ, ಈ 4-6 ಕಂಬಗಳಿದೆ. 6 ಕಂಬಕ್ಕೆ ಒಂದೊಂದು ಬೇರೆ ಬೇರೆ ಕಲರ್ ಬೋಗನ್ ವಿಲನ ಹಾಕ್ಬಿಟ್ಟು ಮೇಲ್ಗಡೆಗೆ ಬಿಟ್ಬಿಟ್ರೆ ಅಲ್ಲೂ ಪ್ರತಿದಿನ ಅಲ್ಲಿಂದ ಬಿಡೋ ಹೂವೆಲ್ಲ ಅವ್ರ ಮೇಲೆ ಬರ್ಲಿ ಅಂತ ಪ್ರತಿ ತಂದೆ ತಾಯಿಯನ್ನು ಪ್ರತಿಯೊಬ್ಬರು ಅಷ್ಟೇ. ನಿಮ್ಮ ತಂದೆ ತಾಯಿಗೆ ನೀವು ಮಾಡ್ಬೇಕಾಗಿರೋದು ಏನಪ್ಪ ಅಂದ್ರೆ ಇದ್ದಾಗ ಮಾಡ್ಬೇಕು, ಇದ್ದಾಗ ಸಂಪೂರ್ಣ ಮಾಡ್ಬೇಕು. ಆಮೇಲೆ ಅವ್ರು ಹೋದ್ಮೇಲೆ ಅವ್ರದ್ದೊಂದು ಗುರ್ತಿಗೆ ನೋಡಿ ಈ ರೀತಿ ಒಂದು ಜಮೀನ್ ಮಾಡ್ಕೊಳ್ಬೇಕು. ಎಲ್ಲೆಲ್ಲೋ ಯಾವ್ದಾವ್ದೋ ಜಾಗದಲ್ಲಿ ತಗೊಂಡು ಹಾಕೋ ಬದಲು ನೀವು 1 ಎಕರೆ 2 ಎಕರೆ ಜಾಗ ತಗೊಂಡು ಈ ತರ ಮಾಡಿದ್ರೆ ಪ್ರತಿ ವರ್ಷ ನಿಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು ಎಲ್ಲರೂ ನೆನೆಸ್ಕೊಳ್ತಾರೆ ಅಂತ ಒಂದು ಪುಣ್ಯದ ಒಂದು ಕೆಲಸವನ್ನ ನೀವು ಮಾಡಿ. ಯಾಕೆಂದ್ರೆ ನಿಮ್ಮ ಹೆಡ್ಡು ಬ್ಲಡ್ ಫುಡ್ ಕೊಟ್ಟಿದ್ದು ನಿಮ್ಮ ಅಪ್ಪ ಅಮ್ಮ. ಅದು ಬಿಟ್ಬಿಟ್ಟು ನೀವು ಇನ್ನೇನ್ ಮಾಡಿದ್ರು ಅದು ವೇಸ್ಟೇ. ಇಲ್ಲೆಲ್ಲೋ ಹೋಗಿ ಹಾಕೋದ್ಕಿಂತ ನಿಮ್ಮದೇ ಆದ ಒಂದು ಜಮೀನಲ್ಲಿ ಹಾಕೊಂಡ್ರೆ ಮಕ್ಕಳು ಮೊಮ್ಮಕ್ಕಳೆಲ್ಲ ನೆನ್ಕೊಳ್ತಾರೆ, ಯಾವುದು ನಮ್ಮ ತಾತಂದು, ಇದು ನಮ್ಮ ಅಜ್ಜಿದು ಅಂತ ಹೇಳಿ. ಅಂತ ಒಂದು ಪುಣ್ಯದ ಕೆಲಸ ಮಾಡಿ. ಬಾಕಿ ಜಾಗದಲ್ಲಿ ನೀವೇನ್ ಬೇಕಾದ್ರೂ ಕೃಷಿ ಮಾಡಿ. ಹಾಗೆ ಇಲ್ಲಿ ನಾವೀಗ ತುಂಬಾ ಗಿಡಗಳೆಲ್ಲ ಈಗ ಆಗಿದ್ರೆ ಇಲ್ಲಿ ವಾಟರ್ ಆಪಲ್ ಇದೆಲ್ಲ ಈಗ ನೆನ್ನೆ ಹಾಕಿರೋ ನಾವು ಒಂದು ವಾಟರ್ ಆಪಲ್, ಇಲ್ಲಿ ಒಂದು ಲೆಮನ್ನು, ಆಮೇಲೆ ಒಂದು ಚೆರಿ, ಹಾಗೆ ಒಂದೊಂದು ಬೇರೆ ಬೇರೆ ಜಾತಿಯ ಗಿಡಗಳನ್ನ ಲೆಮನ್ನು, ಹಾಗೆ ಅಲ್ಲೊಂದು ಹಿಪ್ಪೆ ಕಾಡು ಗಿಡ, ಆಮೇಲೆ ಲಿಂಬೆ, ಹೀಗೆಲ್ಲ ಬೇರೆ ಬೇರೆ ಗಿಡಗಳನ್ನ ನಾವು ಇಲ್ಲಿ ಈಗ ಅಲ್ಲೇ ಇಲ್ಲಿ ಪ್ಲಾಂಟೇಶನ್ ಮಾಡಿದ್ದೀವಿ. ಪ್ರತಿ ಈಗ ಬಹುತೇಕ ಒಂದು 95% ನಮ್ದು ಇಲ್ಲಿ ಎಲ್ಲ ಹಣ್ಣಿನ ಗಿಡಗಳನ್ನ ನಾವು ಇದೆಲ್ಲ ಸಾಕಾಗಿದೆ. ಇಲ್ಲಿ ಚೆರಿ, ಲಿಂಬೆ ಎಲ್ಲ ಲೈನ್ 3 ಅಡಿಗೆ ನೋಡಿ ಲೈನ್. ಮೊದಲು ಗ್ಲಿಸಿಡಿ ಅಗಸೆ ನುಗ್ಗಿ ಹಾಕಿದ್ದು, ಅದ್ರ ಮಧ್ಯದಲ್ಲಿ ಇಲ್ಲಿ ವಾಟರ್ ಆಪಲ್ ಇದೆ, ಇಲ್ಲಿ ಪಪ್ಪಾಯ ಇದೆ. ಹಾಗೆ ಎಲ್ಲ ಗಿಡಗಳನ್ನ ನಾವು ಇಲ್ಲಿಗ ಹಾಕಿದ್ದೇವೆ. ಆಮೇಲೆ ಇದು ಬಟರ್ ಫ್ರೂಟ್ ಪಕ್ಕದಲ್ಲಿ ಲೆಮನ್, ಅದ್ರ ಪಕ್ಕದಲ್ಲಿ ಬಟರ್ ಫ್ರೂಟ್, ಒಂದು 12 ಅಡಿ ಒಂದು ಬಟರ್ ಫ್ರೂಟ್ ನ ಇಲ್ಲಿ ಹಾಕಿದೀವಿ. ಹಾಗೆ ಇಲ್ಲಿ ಬೇರೆ ಬೇರೆ ಗಿಡಗಳೆಲ್ಲ ಇಲ್ಲಿ ನೆಲ್ಲಿ, ಬೆಟ್ಟದ ನೆಲ್ಲಿ, ಎಲ್ಲ ಗಿಡಗಳು 6 ಅಡಿಗೆ ಒಂದೊಂದು ಹಣ್ಣಿನ ಗಿಡ, ಒಂದು ಮೇಲೆ ಒಂದು ಕೆಳಗೆ, ಒಂದು ದೊಡ್ಡ ಗಿಡ ಬರ್ಬೇಕು, ಒಂದು ಚಿಕ್ಕ ಗಿಡ ಬರ್ಬೇಕು. ನಿಮ್ಗೆ 10 kg ಬರೋದಾಗ್ಲಿ 5 kg ಬರ್ಲಿ, ಒಟ್ಟಿನಲ್ಲಿ ನಿಮ್ಮ ಜಮೀನಲ್ಲಿ 1 ಎಕರೆಯಲ್ಲಿ ನೀವು 1000 ಹಣ್ಣಿನ ಗಿಡ ಹಾಕೊಳ್ಬಹುದು. ಆ ರೀತಿಯ ಒಂದು ಮೆಥಡ್ ನಲ್ಲಿ ನಾವು ಇಲ್ಲಿ 4 48 ಮಾಡಲ್ 4 ಬಾಕ್ಸ್ ಮಾಡಿದೀವಿ. ಬಾಕಿ ಉಳಿದ ಜಾಗದಲ್ಲೆಲ್ಲ ನಾವು 6 ಅಡಿಗೆ ಇಲ್ಲಿ ಗಿಡಗಳನ್ನ ಹಾಕಿದೀವಿ. ಈಗ ಇಲ್ಲಿ ಬಟರ್ ಫ್ರೂಟ್ ನೋಡಿ, ಇಲ್ಲಿ ಕಸಿ ಮಾಡಿದ್ರು ಪ್ಲಾಸ್ಟಿಕ್ ಇದು ಇಲ್ಲಿದೆ. ಇನ್ನೊಂದು 15 ದಿನ ಆದ್ಮೇಲೆ ನಾವು ನೆಕ್ಸ್ಟ್ ಇದನ್ನ ಪ್ಲಾಸ್ಟಿಕ್ ಅನ್ನ ಇಲ್ಲಿ ತೆಗಿತೇವೆ. ಹಾಗೆ ಇದು ಲೆಮನ್ನು, ಆಮೇಲೆ ಇದು ಡ್ರ್ಯಾಗನ್ ಫ್ರೂಟ್ ಇಲ್ಲಿ ಹಾಕೊಂಡಿದ್ದೇವೆ. ಇದಕ್ಕೆ ಆಮೇಲೆ ಮೇಲೆ ಬಂದ್ಮೇಲೆ ಇದಕ್ಕೊಂದು ಸಪೋರ್ಟ್ ಒಂದು ಕಲ್ಲು ಅಥವಾ ಒಂದು ಟೈರ್ ಏನೋ ಒಂದು ಕೊಡಕ್ಕೆ ಪ್ಲಾನ್ ಮಾಡ್ತೇವೆ. ಹಾಗೆ ಇದೆಲ್ಲ ಬಾರ್ಡರು, ಇಲ್ಲಿ ಹಣ್ಣಿನ ಗಿಡ ಎಲ್ಲ ಹಾಕ್ಲಿಕ್ಕೆ ಇನ್ನೊಂದು ಸ್ವಲ್ಪ ಜಾಗವನ್ನು ಬಿಟ್ಕೊಂಡಿದ್ದೇವೆ. ಇಲ್ಲಿ ಬಾರ್ಡರ್ ಅಲ್ಲಿ ಇಲ್ಲೊಂದು ಇಷ್ಟು ಬರುತ್ತೆ. ಹೀಗೆ ಈ ತೆಂಗಿನ ಗಿಡದ ಇಲ್ಲಿ ಬಾರ್ಡರ್ಲಿ ಇಲ್ಲಿ ನಮ್ಗೆ ಬೇಲಿ ಸ್ವಲ್ಪ ಇಲ್ಲಿ ಕ್ರಾಸ್ ಆಗಿರೋದ್ರಿಂದ ನಾವು ಈ ರೀತಿ ಸ್ವಲ್ಪ ಇಲ್ಲಿ ಟ್ರಾನ್ಸ್ಫಾರ್ಮರ್ ಅಲ್ಲಿ ಟರ್ನ್ ಮಾಡಕ್ಕೆ ಜಾಗ ಬೇಕಂತ ಸ್ವಲ್ಪ ಅಗಲವನ್ನು ಅಲ್ಲಿ ಇಟ್ಕೊಂಡಿದೀವಿ. ಹೀಗೆಲ್ಲ ಇದು ಗ್ಲಿಸಿಡಿಯಾ ಲೈನ್ ಬಿಟ್ಟು ಈ ಕಡೆ ಬಂದ್ಮೇಲೆ ಈಗೆಲ್ಲ ಇಲ್ಲೊಂದು ಸ್ವಲ್ಪ ಗಾಡಿ ಎಲ್ಲ ಇದು ಕಟ್ಲಿಕ್ಕೆ ಈಗ ಟ್ರ್ಯಾಕ್ಟರ್ ಎಲ್ಲ ಬಂದು ಏನ್ ಮಾಡಿದ್ದಾರೆ, ಇದ್ರ ಮೇಲೆ ಎಲ್ಲ ಹಚ್ಕೊಂಡು ಹೋಗಿದ್ದಾರೆ. ಅದಕ್ಕೆ ನೋಡಿ ಇಲ್ಲಿ ಇಷ್ಟು ಗಿಡ ಗ್ಯಾಪ್ ಬರ್ತದೆ. ಅದಕ್ಕೆ ನಾನು ಹೇಳೋದು, ನೀವು ಹೇಳ್ಬಿಡ್ತೀರಿ ಎಲ್ಲ ಕೆಲವರೆಲ್ಲ ಆಗ್ಬಿಟ್ಟಿದೆ ಬಂದ್ಬಿಡಿ ಟಾಟಾ ಮಾಡೋಣ ಬಂದ್ಬಿಡಿ ಅಂತ ಹೇಳ್ತೀರಿ.
ಈ ತರ ಎಲ್ಲ ಆದಾಗ ಮಧ್ಯದಲ್ಲಿ ಗಾಡಿ ಬರಂಗಿರ್ಬಾರ್ದು. ನಮ್ ಕೆಲಸ ಶುರು ಮಾಡುವಾಗ ನಿಮ್ದು ಅಲ್ಲಿ ಯಾವ ಶಾಸ್ತ್ರ ಪಾಸ್ತ್ರ ಇರಬಾರ್ದು. ನಮ್ಗೆ ಬಿಟ್ಟು ಕೊಟ್ಟ ಮೇಲೆ ಮುಗಿದೋಯ್ತು. ನಿಮ್ದು ಪೂಜೆ ಪುರಸ್ಕಾರ ಎಲ್ಲ ಮುಗಿಸ್ಬಿಡ್ಬೇಕಂದ್ರೆ ನಿಮ್ಮ ಗಿಡ ಬಿಡ ಬಿಲ್ಡಿಂಗು ಅದು ಇದೆಲ್ಲ ಕೆಲಸ ಮುಗಿಸಿದ್ಮೇಲೆ ನಮ್ದು ಪ್ಲಾಂಟೇಶನ್ ಮಾಡಿದ್ರೆ ನಾವು ಏನಾದ್ರು ಮಾಡಿದ್ರೆ ನೋಡಿ, ಈಗ ಇಷ್ಟು ಒಂದು ಲೈನ್ ಫುಲ್ ಹೋಯ್ತು. ಈಗ ಇಲ್ಲಿ ಇಷ್ಟೀಗ ಖಾಲಿ ಕಾಣ್ತದ, ನಿಮ್ಗೆ ಕಣ್ಣಿ ಕಾಣ್ತದ ನೋಡಿ, ಗಾಡಿ ಬಂದಿರೋದು ಇದ್ರ ಮೇಲೆ. ಅದೇ ಬಂದು ಹತ್ಕೊಂಡು ಹೋಗಿದೆ. ಈಗ ಇದಕ್ಕೆ ಬೇರೆ ಹೊಸ ಗಿಡ ಹಾಕ್ಬೇಕು. ಇದ್ರದ್ದು ಕ್ಯೂರಿಂಗು ಕೆಲಸ ನಡೀತಾ ಇದೆ. ಒಂದು ಇಷ್ಟ ಫ್ರೀ ಆಗಿದೆ ಅಷ್ಟೇ. ಮುಂದೆ ಏನಾದ್ರು ಟ್ಯಾಂಕ್ ಏನಾದ್ರು ಗಾಡಿ ಗಿಡಿ ಬರ್ಬೇಕಂದ್ರೆ ನುಗ್ಗೆನ ಟೆಂಪ್ರರಿ ಹಾಕಿದೀವಿ. ಅವ್ನು ಬೇಕಾದ್ರೆ ನುಗ್ಗೆನ ಬೇಕಾದ್ರೆ ನಾವು ಇಲ್ಲಿ ತೆಗೆದು ಹಾಕ್ಬಿಡ್ಬೋದು. ಹಾಗೆ ನೀರು ಕ್ಯೂರಿಂಗು ನೋಡಿ, ಇಲ್ಲಿ ಕ್ಯೂರಿಂಗ್ ಏನ್ ಮಾಡ್ಬೇಕು ನಾವು, ಸುಮಾರು ಕ್ಯೂರಿಂಗ್ಗೆ ಚೆನ್ನಾಗಿ ನೀರನ್ನ ಬಿಟ್ಕೊಳ್ಬೇಕು, ಚೆನ್ನಾಗಿ ಬಿಡ್ಬೇಕು. ನಾವು ಕ್ಯೂರಿಂಗ್ ಬರೀ ಶಾಸ್ತ್ರಕ್ಕೆ ಒಂದ್ ಬಿಂದಿಗೆ ಅರ್ಧ ಬಿಂದಿಗೆ ಒಂದ್ ಡಬ್ಬ 2 ಡಬ್ಬ ಇಟ್ಬಿಡೋದಲ್ಲ. ಇದು ಕ್ಯೂರಿಂಗ್ಗೆ ಈ ಬಿಲ್ಡಿಂಗ್ ಪರ್ಮನೆಂಟ್ ಆಗಿ ನಿಂತ್ಕೋಬೇಕು, ಚೆನ್ನಾಗಿ ನಿಂತ್ಕೋಬೇಕಂದ್ರೆ ಕ್ಯೂರಿಂಗ್ 21 ದಿನ ನಿಮ್ ಜಮೀನಲ್ಲಿ ಕ್ಯೂರಿಂಗ್ ಆಗ್ಲೇಬೇಕು. ಕ್ಯೂರಿಂಗ್ ಮಾಡ್ಕೊಂಡಷ್ಟು ಒಳ್ಳೇದು. ನೋಡಿ ಈ ರೀತಿ ಇದಕ್ಕೂ ಲೈನ್ ಅಲ್ಲಿ ನೀರು ಬೀಳ್ತಾ ಇದೆ. ಡ್ರಮ್ಮಲ್ಲೂ ಅಲ್ಲಿ ಸಂಗ್ರಹಿಸಿಟ್ಕೊಂಡು ನಾವು ಯಾವಾಗ ಬೇಕಾದ್ರೂ ಅಲ್ಲಿ ನಾವು ಮಾಡ್ಬೋದು. ಇವಾಗೆಲ್ಲ ಅಲ್ಲಿ ಜೆಟ್ಟೋಪದು ನೀರು ಬೀಳ್ತಾ ಇದೆಯಾ ಅಂತೆಲ್ಲ ನೋಡ್ಕೊಳ್ಬೇಕು. ಹಾಗೆ ಇಲ್ಲಿ ಟ್ಯಾಂಕ್ ಒಳಗಡೆ ನೋಡಿ, ಏನೇ ನಿಮ್ದು ಒಂದು ಬಿಲ್ಡಿಂಗ್ ಕಟ್ಬೇಕಾದ್ರೆ ಬೇಲಿಯಿಂದ 25 ಅಡಿ ಒಳಗೆ ಇರಬೇಕು. ಆ ಬೇಲಿಯಿಂದ 25 ಅಡಿ ಇರಬೇಕು. ನೀವು ತಗೊಂಡೋಗಿ ಬೇಲಿ ಪಕ್ಕದಲ್ಲಿ ಇಟ್ಬಿಟ್ರೆ ಸಮಸ್ಯೆ. ಈಗ ನಾಳೆಗೆ ಗಾಡಿ ಬರ್ಬೇಕಂದ್ರೆ ಇಲ್ಲಿ ಆರಾಮಾಗಿ ರೌಂಡ್ ಹೋಗ್ಬೋದು. ಅದರಿಂದ ನಾವು ಯಾವುದೇ ಒಂದು ಬಿಲ್ಡಿಂಗ್ ಕಟ್ಟೋದಾದ್ರೆ ನಿಮ್ಮ ಇದರಲ್ಲಿ ಬೇಲಿಯಿಂದ ಒಂದು 25 ಅಡಿ ಒಳಗಡೆ ಕಟ್ಕೊಳ್ಬೇಕು. ಆ ಕಡೆ ಬೇಲಿಯಿಂದ 25 ಅಡಿ. ಆಗ ಇದೇನಾಗ್ತದೆ, ಸೇಫ್ ಆಗಿರ್ತದೆ, ಆರಾಮಾಗಿರ್ತದೆ. ನಿಮ್ ಸುತ್ತ ಈ ಕಡೆ ಗಾಡಿ ಬರ್ಬೋದು. ಕೆಲವ್ರು ಏನ್ ಮಾಡ್ತೀರಿ, ಬಾರ್ಗೆ ತಂದು ಕಟ್ಕೊಳ್ತೀರಿ, ಆಮೇಲೆ ಆ ಕಡೆ ಸೈಡಿಂದ ಯಾರೋ ಕಲ್ಲು ಹೊಡಿತಾರೆ, ಇಲ್ಲ ಈ ಕಡೆ ಸೈಡಿಂದ ಜಂಪ್ ಹೊಡಿತಾರೆ. ಇದೆಲ್ಲ ಸಮಸ್ಯೆ ಆಗ್ತದೆ. ಅದಕ್ಕಿಂತ ನೀವು ಯಾವುದೇ ಒಂದು ಬಿಲ್ಡಿಂಗ್ ನ ಕಟ್ಟುವಾಗ ಯೋಚನೆ ಮಾಡಿ ಕಟ್ಟಬೇಕು. ಜಾಗ ವೇಸ್ಟ್ ಆಗ್ತದೆ, ಜಾಗ ಎಲ್ಲೂ ವೇಸ್ಟ್ ಆಗೋದಿಲ್ಲ, ನಿಮ್ಮ ತಲೆಯಲ್ಲಿ ಮೈಂಡು ವೇಸ್ಟ್ ಆಗಿರೋದು ಅಷ್ಟೇ. ಇದು ತುಂಬಾ ಜನ ಮಾಡ್ತಾರೆ. ಹಳ್ಳಿಗಳನ್ನ ನೋಡ್ಬೇಕು, ರಸ್ತೆ ಪಕ್ಕದಲ್ಲಿ ಮನೆ ಕಟ್ಟುವಾಗ ಹಿಂದ್ಗಡೆ ಜಾಗ ಬಿಟ್ಬಿಡ್ತಾರೆ, ಮುಂದ್ಗಡೆನೆ ಕಟ್ತಾರೆ. ರೋಡ್ ಅದಾಗ ಏನಾಗ್ತದೆ, ಹೋಗ್ತದೆ. ಜಾಗ ಉಳಿದ್ರೆ ಮುಂದೆ ಉಳಿಲಿ, ಗಾಡಿ ಪಾರ್ಕಿಂಗ್ ಮಾಡೋಕಾಯ್ತು, ರಸ್ತೆ ನಾಳೆ ವಿಸ್ತರಣೆ ಮಾಡೋದು ಆಯ್ತು. ನಿಮ್ ಜಮೀನು ಸೈಟ್ ಎಲ್ಲಿ ಕೊನೆ ಗಂಟೆ ಇದೆ ಅಲ್ಲಿಂದ ಮನೆ ಕಟ್ಟಿ, ಮುಂದ್ಗಡೆ ಇರೋ ಜಾಗ ಯಾವಾಗಲೂ ಖಾಲಿ ಇರ್ಲಿ. ರೋಡ್ ಪಕ್ಕದಲ್ಲೇ ಮನೆ ಕಟ್ಕೊಂಡು ಆಮೇಲೆ ರೋಡ್ಗೂ ತಗೊಂಡ್ರೆ ಆಮೇಲೆ ಬಂದಾಗ ಅಧಿಕಾರಿಗಳು ಬಂದು ರೋಡ್ ಅಗಲ ಮಾಡ್ತೀವಿ ಅಂದಾಗ ಲಬ ಅನ್ನೋದು, ಇದೆಲ್ಲ ನಮ್ಮ ಹಳ್ಳಿ ಜನರಿಗೆ ಬಹಳ, ಹಳ್ಳಿಯಲ್ಲಿ ಕೆಲವು ಜನರಿಗೆ ಬಹಳ ಕೆಟ್ಟ ಬುದ್ಧಿ ಇದೆ. ಸಿಟಿಯವ್ರು ಏನು ಕಮ್ಮಿ ಇಲ್ಲ, ಅವರು ಅಷ್ಟೇ. ಇನ್ನೊಬ್ರು ಕಾಂಪೌಂಡ್ ತಗೊಂಡೋಗಿ ಮುಡ್ಸ್ಬಿಡೋದು, ಇನ್ನೊಬ್ರು ಗೋಡೆಗೆ ತಗೊಂಡೋಗಿ ಮುಡ್ಸ್ಬಿಡೋದು, ಆಮೇಲೆ ದಬಾಯಿಸೋದು, ಇದೆಲ್ಲ ಕೆಲವು ಕಡೆ ನಡೀತಾ ಇದೆ. ಇವೆಲ್ಲ ಒಳ್ಳೇದಲ್ಲ. ಈಗ ನೆನ್ನೆ ಹಾಕಿರೋದು, ಈಗ ಹೊಸದಾಗಿದೆ ಪೈಪ್ ಲೈನ್ ಹಾಕಿದೀವಿ. ಇಲ್ಲಿ ನೀರು ಹನಿ ಬೀಳ್ತಾ ಇದೆ. ಇದೆಲ್ಲ ಇವಾಗ ಚೆಕ್ ಮಾಡಕ್ಕಾಗಿ ಅಂದ್ಬಿಟ್ಟೆ ಬೆಳಿಗ್ಗೆ ಹೊತ್ತಿನಲ್ಲಿ 6 ಗಂಟೆಗೆ ಇಲ್ಲಿ ಕರೆಂಟು ಪುಣ್ಯಕ್ಕೆ. ಇನ್ನು ರಣ ಬಿಸಿಲು ಸ್ಟಾರ್ಟ್ ಆಗ್ಬಿಟ್ರೆ ಇನ್ನು ಹೇಳ್ತೀರ್ದು. ಎಲ್ಲ ಚೆನ್ನಾಗಿ ಈ ತರ ನೀರು ಬೀಳ್ತಾ ಇದೆ. ಒಂದು 2 ಗಂಟೆ ಟೈಮ್ ನೀರು ಇವತ್ತು ಫಸ್ಟ್ ಇದೆ. ಒಂದು 2 ಗಂಟೆ ಟೈಮ್ ನೀರು ಹಾಕ್ತೇವೆ. ಆಮೇಲೆ ಬೇಕಾದ್ರೆ ಒಂದು ಅರ್ಧ ಗಂಟೆ ಬೇರೆ ದಿನದಲ್ಲಿ ನಾವು 1 ಗಂಟೆ ಹಾಕೊಂಡು ನಡೀತದೆ. ಆಮೇಲೆ ನಾವು ಏನ್ ಮಾಡ್ತೀವಿ, ಈಗ ಇದು ನುಗ್ಗೆ ಒಂದು ಲೈನ್ನಲ್ಲಿ ಫುಲ್ ನುಗ್ಗೆ ಇರೋದ್ರಿಂದ 4 ದಿನಕ್ಕೆ ಒಂದ್ಸಲ ನೀರು ಬಿಡ್ತೇವೆ. ಅದಕ್ಕೆ 4 ದಿನಕ್ಕೆ ಒಂದ್ಸಲ ನೀರು. ಈಗ ನೀರು ಏನ್ ಮಾಡಿದ್ವಿ, ಅದಕ್ಕೆ ಆಫ್ ಮಾಡ್ಬಿಟ್ಟಿದ್ದೇವೆ. ನುಗ್ಗೆಗೆ ನೀರು ಆದಷ್ಟು ಕಡಿಮೆ ಕೊಡ್ಬೇಕು. ಅದಕ್ಕೆ ನಾನು ಹೇಳೋದು, ಪ್ರತಿ ಲೈನ್ಗೂ ಒಂದೊಂದು ಗೇಟ್ ವಾಲ್ ಯಾಕೆ ಇಟ್ಕೊಳ್ಬೇಕಂತ ಹೇಳಿದ್ರೆ, ನಿಮ್ಗೆ ನಾಳೆಗೆ ಯಾವ್ದಾದ್ರು ನುಗ್ಗೆಗೆ ನೀರು ಕಮ್ಮಿ ಕೊಡ್ಬೇಕು, ಅಗಸೆ ಕಮ್ಮಿ ಕೊಡ್ಬೇಕು, ಅಥವಾ ನೀವು ಮಾವಿನ ಗಿಡಕ್ಕೆ ನೀರು ಹಣ್ಣಾಗೋ ಟೈಮಲ್ಲಿ ಕೊಡ್ಬೇಕು, ಅದಕ್ಕೆಲ್ಲ ಸಪರೇಟ್ ನಾವು ಲೈನ್ ಹಾಕೊಳ್ಳೋದ್ರಿಂದ ನಮ್ ನೀರನ್ನ ಮಿತವಾಗಿ ಅದನ್ನು ಬಳಸ್ಬೋದು. ಈಗ ನೀರು ಚೆನ್ನಾಗಿ ಬೆಳಕೆ ಶುರು ಆಗಿದೆ. ನುಗ್ಗೆ ಲೈನ್ ನಾವು ಈಗ ಆಫ್ ಮಾಡಿದ್ದೇವೆ. ಅಗಸೆ ಗ್ಲಿಸಿಡಿಯಾ ಇವೆಲ್ಲ ಬಹಳ ಚೆನ್ನಾಗಿ ಬರ್ತಾ ಇದೆ. ಇದ್ರ ಮೊದಲೇ ನಾವು ಹಾಕಿರುವಂತ ಈ ನವಧಾನ್ಯಗಳು ನೋಡಿ, ನವಧಾನ್ಯಗಳು ಎಲ್ಲ ಹೇಗೆ ಬಂದಿದೆ ನೋಡಿ. ಆ ನೀರು ಆ ಕಡೆಗೆ ಸ್ವಲ್ಪ ಬಿದ್ದು ಸಾಕು. ಇದೆಲ್ಲ ನಾವೀಗ ನವಧಾನ್ಯವನ್ನ ಮಾಡಿ 48 ದಿನ ನಿಮ್ ಭೂಮಿಯ ರೆಡಿ ಮಾಡೋದೆಲ್ಲ ಈಗ ಅದೆಲ್ಲ ಕೆಲವು ಮೆಥಡ್ ಬಹಳ ಸರಳವಾಗಿ ಮಾಡಿದೀವಿ. ಹೇಗೆಂತ ಹೇಳಿದ್ರೆ, ನಾವು ಪ್ಲಾಂಟೇಶನ್ ಮಾಡುವಾಗ್ಲೇನೆ ನವಧಾನ್ಯ ಬಿಸಾಕ್ಬಿಟ್ಟು ನವಧಾನ್ಯ ಜೊತೆಗೇನೆ 48 ದಿನಾನು ನಿಮ್ಗೆ ಸಮಯ ಉಳಿಬೇಕು. ಕೆಲವ್ರಿಗೆಲ್ಲ ಅರ್ಜೆಂಟ್ ಇರ್ತದೆ, ನಾಳೆನೆ ಬಂದು ತೋಟ ಮಾಡ್ಕೊಟ್ಟು ಬಿಡಿ ಅಂತ. ಅಲ್ಲಿ ಏನು ಇರಲ್ಲ, ಅಲ್ಲಿ ಏನು ಮಾಡಿರಲ್ಲ, ಬೇಲಿನೂ ಹಾಕಿರಲ್ಲ, ಬೋರು ಹಾಕಿರಲ್ಲ. ಮೊನ್ನೆ ಯಾರೋ ಒಬ್ರು ಹೇಳಿದ್ರು, ನೀವು ಹೇಳ್ದಂಗೆ ಎಲ್ಲ ರೆಡಿ ಮಾಡಿ ಇಟ್ಟಿದೀವಿ, ಬನ್ನಿ ನಮ್ಮ ಐಡಿಯಾದಲ್ಲೇ ತೋಟ ಮಾಡ್ಬೇಕು ಅಂತ ಒಬ್ರು ಮಾತೆ ಹೇಳಿದ್ದಾರೆ. ನೋಡೋಣ ಅವ್ರ ಐಡಿಯಾ ಏನಿದೆ ಅಂತ, ಅಲ್ಲಿ ಅವ್ರ ಜಮೀನ್ಗೆ ಹೋದ್ಮೇಲೆ ಗೊತ್ತಾಗ್ತದೆ. ಹೀಗೆ ನಮ್ಮ ಗಿಡಗಳಿಗೆ ಎಲ್ಲ ನೀರು ಈಗ ಇಲ್ಲಿ ಯಥೇಚ್ಛ ಐತೆ. ವೀರಾಪುರದಲ್ಲಿ ನೀರು ಬಹಳ ಚೆನ್ನಾಗಿದೆ. ಆಂಧ್ರದ ಬಾರ್ಡ್ರ್, ಆಂಧ್ರನೇ ಇದು, ಕರ್ನಾಟಕದ ಬಾರ್ಡ್ರ್. ಒಂದು 3 ಕಿಲೋಮೀಟರ್ ಬಿಟ್ಟು ಮುಂದಕ್ಕೆ ಬಂದ್ರೆ ಆಂಧ್ರ. ಹೆಸರು ವೀರಾಪುರ. ಈ ವಿವರದ ವಿಚಾರವನ್ನ ಹೇಳಿದೆ. ಇಲ್ಲಿ ಸಾವಿರಾರು ಪಕ್ಷಿಗಳು ಬೇರೆ ಬೇರೆ ದೇಶದಿಂದ ಬಂದು ಇಲ್ಲಿ ಸಂತಾನೋತ್ಪತ್ತಿಯನ್ನ ಮಾಡಿ
ಪುನಃ ಮರಿಗಳ ಜೊತೆಲಿ ಹಾರುವಂತ ಒಂದು ಅವ್ರ ದೇಶಕ್ಕೆ ಹೋಗುವಂತ ಒಂದು ಜಾಗ ಇದು. ನನಗೆ ಇನ್ನೂ ಊರೊಳಗಡೆ ಪೂರ್ತಿ ಏನ್ ನೋಡಕ್ ಆಗಿಲ್ಲ, ತೋಟದೊಳಗಡೆ ಇರೋದ್ರಿಂದ ಅಲ್ಲಿ ಮುಂದಕ್ಕೆ ಅದು ಊರ ಎಂಟ್ರೆನ್ಸ್ ಅಲ್ಲಿ ತೋಟ ಇರೋದ್ರಿಂದ ದೇವಸ್ಥಾನದ ಪಕ್ಕದಲ್ಲೇನೆ ಇಲ್ಲಿ ಇರೋದ್ರಿಂದ ಊರೊಳಗಡೆ ಇನ್ನು ಏನಿದೆ ಅಂತ ನೋಡಕ್ ಆಗಿಲ್ಲ. ಅದು ಒಂದಿನ ನೋಡ್ಬಿಟ್ಟು ಊರಿನ ಪರಿಚಯನು ನಿಮ್ಗೆ ಒಂದಿನ ನಾನು ಮಾಡಿಸ್ತೀನಿ. ಲೈನ್ ಈಗೆಲ್ಲ ಚೆಕ್ ಮಾಡ್ತಾ ಇದ್ದೀವಿ. ಚೆಕ್ ಮಾಡಾದ್ಮೇಲೆ ನೀರು ಬೀಳ್ತಾ ಇದೆ. ಹೀಗೆ ನವಧಾನ್ಯಗಳನ್ನ ನಾವೆಲ್ಲ ಮಿಕ್ಸ್ ಮಾಡಿ ಹಾಕೊಳ್ಬೇಕು. ಇದು ಇವಾಗ ಇವತ್ತಿಗೆ ಕರೆಕ್ಟ್ 1 ತಿಂಗಳಾಯ್ತು. 1 ತಿಂಗಳು ತೋಟ ನೋಡಿ ಹೇಗಿದೆ ನೋಡಿ. 1 ತಿಂಗಳಲ್ಲಿ ಆಲ್ಮೋಸ್ಟ್ ಈಗ ನಾವು ಪ್ಲಾಂಟೇಶನ್ ಹೋಗಿದೆ. ಇನ್ನೊಂದು ತಿಂಗಳು ಅದನ್ನ ಮೇಂಟೆನೆನ್ಸ್ ಮಾಡಿ ನಾವು 2 ತಿಂಗಳಲ್ಲಿ ಅವ್ರಿಗೆ ನಾವು ಹ್ಯಾಂಡ್ ಓವರ್ ಮಾಡ್ತೇವೆ.